ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಸೇವಾ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇಸಾಕ್ ರಾಜ್. ಇಂದಿನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಅದುವೇ ಲೇ ಗ್ರ್ಯಾಂಡ್ ಎಂಪವರಿಂಗ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಇದರ ಬಗ್ಗೆ ಮಾಹಿತಿಯನ್ನು ನಾವು ಪಡೆದುಕೊಳ್ಳುವುದಾದರೆ, ಏಮ್ಸ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ಮೆರಿಟೇರಿಯಸ್ ಗರ್ಲ್ಸ್, ಡಿಫರೆಂಟ್ಲಿ ಏಬಲ್ಡ್ ಗರ್ಲ್ಸ್, ಕೋವಿಡ್ ಅಫೆಕ್ಟೆಡ್ ಸ್ಟೂಡೆಂಟ್ಸ್, LGBTQ+ students and students with single parents or orphans for their higher education. ಅಂದರೆ ಇದು ಹೆಣ್ಣುಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವವರಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆರಿಟ್ ಪಡೆದಂಥ ಹೆಣ್ಣುಮಕ್ಕಳು, ಅಂಗವೈಕಲ್ಯತೆ ಹೊಂದಿರುವಂಥ ಹೆಣ್ಣುಮಕ್ಕಳು ಮತ್ತು ಕೋವಿಡ್ನಿಂದ ಎಫೆಕ್ಟ್ ಆದವರು, LGBTQ ಅಂದರೆ ಲೆಸ್ಬಿಯನ್ಸ್, ಗೇಸ್, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್ಸ್, ಕ್ವೀರ್ ಪ್ಲಸ್ ಈ ಥರ ಸ್ಟೂಡೆಂಟ್ಸ್ ಇರ್ತಾರಲ್ವ, ಇವರೆಲ್ಲರೂ ಕೂಡ ಸ್ಪೆಷಲ್ ಕ್ಯಾಟಗರಿಗೆ ಸೇರಿದವರು. ಇಂಥ ವಿದ್ಯಾರ್ಥಿಗಳು ಮತ್ತು ತಂದೆ ಅಥವಾ ತಾಯಿಯನ್ನು ಕಳೆದುಕೊಂಡಂಥವರು ಮತ್ತು ತಂದೆ ತಾಯಿಯನ್ನು ಇಬ್ಬರನ್ನು ಕೂಡ ಕಳೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇವರು ಹೈಯರ್ ಎಜುಕೇಷನ್ಗೋಸ್ಕರ, ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಈ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡುವವರಾಗಿದ್ದಾರೆ. ಈ ಸ್ಕಾಲರ್ಶಿಪ್ ಪಡೆದುಕೊಳ್ಳುವುದಕ್ಕೆ ಬೇಕಾಗಿರುವಂಥ ಎಲಿಜಿಬಿಲಿಟೀಸನ್ನು ನಾವು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಓಪನ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಓನ್ಲಿ. ಭಾರತ ದೇಶದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸ್ಕಾಲರ್ಶಿಪ್ಗೆ ಕೊಡುವವರಾಗಿದ್ದಾರೆ. ಎರಡನೇದಾಗಿ ಸೆಕ್ಯೂರ್ಡ್ ಅಡ್ಮಿಷನ್ಸ್ ಇನ್ BTech, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, BBA, BCom ಆರ್ BSc ಈ ಕೋರ್ಸ್ಗಳಲ್ಲಿ ಅಡ್ಮಿಷನ್ನು ಪಡೆದಂಥ ವಿದ್ಯಾರ್ಥಿಗಳು ಮಾತ್ರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಇನ್ ಕ್ಲಾಸ್ 12 ಇನ್ ದ ಇಯರ್ 2023 ಆ್ಯಂಡ್ 24. ಇದೇ ವರ್ಷ PUC ಅನ್ನು ಪಾಸ್ ಆಗಿರಬೇಕು. ಸೆಕ್ಯೂರ್ಡ್ ಎ ಮಿನಿಮಮ್ ಆಫ್ 70% ಆ್ಯಂಡ್ 60% ಇನ್ ಕ್ಲಾಸಸ್ 10th ಆ್ಯಂಡ್ 12th. ಸಾಮಾನ್ಯ ವಿದ್ಯಾರ್ಥಿಗಳು 10ನೇ ಮತ್ತು 12ನೇ ತರಗತಿಯಲ್ಲಿ 70% ತೆಗೆದಿರಬೇಕು. ಸ್ಪೆಷಲ್ ಕ್ಯಾಟಗರಿಯನ್ನು ಹೊಂದಿರುವಂಥ, ಆಲ್ರೆಡಿ ಹೇಳಿದ್ನಲ್ವಾ, ಕೋವಿಡ್ನಿಂದ ಎಫೆಕ್ಟ್ ಆದವರು, ಮೆರಿಟ್ ಸ್ಟೂಡೆಂಟ್ಸ್, LGBTQ, ತಂದೆ ತಾಯಿಯನ್ನು ಕಳೆದುಕೊಂಡಂಥವರು, ಇವರೆಲ್ಲರೂ ಕೂಡ ಸ್ಪೆಷಲ್ ಕ್ಯಾಟಗರಿ ಬರುವವರಾಗಿದ್ದಾರೆ. ಇವರು 10ನೇ ಮತ್ತು 12ನೇ ತರಗತಿಯಲ್ಲಿ 60% ತೆಗೆದಿದ್ದರೂ ಕೂಡ ಅವರೆಲ್ಲರೂ ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ದಿ ಅಪ್ಲಿಕೆಂಟ್ 5 lakhs. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ 5 ಲಕ್ಷಕ್ಕಿಂತ ಆದಾಯವು ಮೀರಿರಬಾರದು. ಇವೆಲ್ಲ ಅರ್ಹತೆಯನ್ನು ಹೊಂದಿರುವವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ನಾವು ನೋಡಿಕೊಳ್ಳುವುದಾದರೆ, ಅಂದರೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ನೋಡಿಕೊಳ್ಳುವುದಾದರೆ, 60% ಆಫ್ ಆ್ಯನ್ಯುವಲ್ ಕೋರ್ಸ್ ಫೀಸ್ ಅಪ್ ಟು 60,000 per year. ನೀವು ಕೋರ್ಸ್ನ ಫೀಸ್ ಕಟ್ಟಿರ್ತಾರಲ್ವ, ಅದರಲ್ಲಿ 60% ಅಮೌಂಟ್ ಅನ್ನೋದು ನಿಮಗೆ ಸ್ಕಾಲರ್ಶಿಪ್ ಆಗಿ ಬರುವುದಾಗಿದೆ. ಅದೇ ರೀತಿಯಾಗಿ 80% ಆಫ್ ಆ್ಯನ್ಯುವಲ್ ಕೋರ್ಸ್ ಫೀಸ್ ಅಪ್ ಟು 1 lakh per year. ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ನಲ್ವ, ಅವರಿಗೆ 80% ಸ್ಕಾಲರ್ಶಿಪ್ ಅಮೌಂಟ್ ಆಗಿ ಬರುವುದಾಗಿದೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನಾವು ನೋಡಿಕೊಳ್ಳುವುದಾದರೆ, ಫೋಟೋ ID ಕಾರ್ಡ್, ಏಜ್ ಪ್ರೂಫ್, ಆಧಾರ್ ಕಾರ್ಡ್, ಕ್ಲಾಸ್ 10th ಆ್ಯಂಡ್ 12th ಮಾರ್ಕ್ಸ್ ಕಾರ್ಡ್, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದರೆ ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದಿ ಅಪ್ಲಿಕೆಂಟ್, ಪ್ರೂಫ್ ಆಫ್ ಅಡ್ಮಿಷನ್ ಅಂದರೆ ಫೀಸ್ ರಿಸಿಪ್ಟ್. ನೋಡಿದ್ರಲ್ಲ ಗಾಯ್ಸ್, ಲೇ ಗ್ರ್ಯಾಂಡ್ ಎಂಪವರಿಂಗ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಂತರ ಕೂಡ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ, ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಸೇವಾ ಸಂಸ್ಥೆಯವರು ನಿಮಗೋಸ್ಕರ ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟಿದ್ದಾರೆ. ಅದುವೇ 1800-425-2429 1800-425-2429. ಇದು ಬೆಳಿಗ್ಗೆ 9ರಿಂದ ಹಿಡಿದು ಸಾಯಂಕಾಲ 6 ಗಂಟೆವರೆಗೆ ಕೂಡ ಇದು ಆಕ್ಟಿವ್ ಆಗಿರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲರೂ ಕೂಡ ಸರಳವಾಗಿ ಉಚಿತವಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ಮಾಹಿತಿಗಾಗಿ ಅಥವಾ ಅಪ್ಡೇಟ್ಸ್ಗಾಗಿ ಲೈಕ್ ದಿ ವಿಡಿಯೋ, ಕಾಮೆಂಟ್ ಯುವರ್ ಒಪಿನಿಯನ್, ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆ್ಯಂಡ್ ಫೈನಲಿ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಕನ್ನಡ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.